ಇಂದು ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಜಮಖಂಡಿಯ ಐತಿಹಾಸಿಕ ಶ್ರೀರಾಮತೀರ್ಥ ರಾಮೇಶ್ವರ ಜಾತ್ರಾ ಮಹೋತ್ಸವ. ಹೌದು, ಶ್ರಾವಣ ಮಾಸದ 4ನೇ ಸೋಮವಾರದಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಮತೀರ್ಥ ಪಟವರ್ಧನ ಅರಮನೆಯ ಮೈದಾನದಲ್ಲಿರುವ ಐತಿಹಾಸಿಕ ಶ್ರೀರಾಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಭಕ್ತಿ ಶ್ರದ್ಧೆಯಿಂದ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಯಂಕಾಲ 6 ಗಂಟೆಗೆ ಭವ್ಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿಸಿದ ಭಕ್ತಗಣ. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ 2003-2004ನೇ ಸಾಲಿನ SSLC ಗೆಳೆಯರ ಬಳಗದಿಂದ ಪ್ರತಿ ವರ್ಷದಂತೆ ಬಂದಂಥ ಭಕ್ತಾದಿಗಳಿಗೆ ಅಲ್ಪೋಪಹಾರ ಪ್ರಸಾದವನ್ನು ವಿತರಿಸಲಾಯಿತು. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ರುದ್ರಾಭಿಷೇಕ, ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಂಜೆ 6 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಜಮಖಂಡಿಯ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದ ಜಮಖಂಡಿಯ ಗ್ರಾಮೀಣ ಪೊಲೀಸ್ ತಂಡ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಇನ್ನು ಜಮಖಂಡಿ ನಗರದ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ತೇರನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ. ಸಂಪಾದಕರು ಮಾರುತಿ. ರಾಮೇಶ್ವರ ಜಾತ್ರೆಯ ನಿಮಿತ್ತವಾಗಿ ನಮ್ಮ 2003-4ರ ಬ್ಯಾಚಿನ ಎಲ್ಲ ನಮ್ಮ PB ಹೈಸ್ಕೂಲ್ 2003-4ನ ಬ್ಯಾಚಿನ ಎಲ್ಲ ನಮ್ಮ ಗೆಳೆಯರ ಬಳಗದಿಂದ ಈ ಅಲ್ಪ ಪ್ರಸಾದ ಸೇವೆಯನ್ನು ಮಾಡಿರುತ್ತೇವೆ. ಎಲ್ಲ ಪ್ರಸಾದ ಸೇವೆಯನ್ನು ಸ್ವೀಕರಿಸಿದ ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಜಮಖಂಡಿಯ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನದ ಜಾತ್ರೆ ಇವತ್ತು. ಈ ಒಂದು ಜಾತ್ರೆಯನ್ನು ಪ್ರಮುಖ ದಿನ ಅಂಥೇಳಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹಳಷ್ಟು ಭಕ್ತ ಜನರಿಗೆ ಇದು ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ಒಂದು ಜಾತ್ರೆ ಇಡೀ ಜಮಖಂಡಿ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯಿಂದ ಬಹಳಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಇವತ್ತು ನಡೀತದ. ಹಾಗಾಗಿ ಇವತ್ತು ಈ ದೇವಾಲಯದ ಮಹತ್ವ ಏನಪ್ಪಾ ಅಂದ್ರೆ, ಇದು ಜಮಖಂಡಿ ನಗರದಲ್ಲಿ ಹೃದಯದ ಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ, ಮಧ್ಯಭಾಗದಲ್ಲಿರ್ತಕ್ಕಂಥದ್ದು. ಯಾವ ರಾಜ ವಂಶಸ್ಥರ ಒಂದು ಹಿಂದಿನ ಪಟವರ್ಧನ ಸರ್ಕಾರ ಇದ್ದಾಗ ಅವತ್ತಿಗೂ ಕೂಡ ಇರ್ತಕ್ಕಂಥ ಈ ಒಂದು ದೇವಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಇದು ಪಡೆದುಕೊಳ್ಳಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಬೇಕಾಗ್ತದೆ. ಅದರ ಜೊತೆಗೆ ಈ ರಾಮೇಶ್ವರ ಲಿಂಗ, ಈ ಲಿಂಗ ಏನಪ್ಪಾ ಅಂದ್ರೆ ಪುರಾತನ ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಇದನ್ನು ಕೂಡ ಇಲ್ಲಿ ಭಕ್ತರು ಏನ್ ಹೇಳ್ತಾರಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತ ಹೇಳಿ ಇದನ್ನ ಗೌರವ ಸ್ಥಾನದಿಂದ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಪಾಲ್ಕಿ ಉತ್ಸವ ಕೂಡ ನಡೀತದೆ. ಅಂದ್ರೆ ಏನು, ರಾಮೇಶ್ವರ ದೇವರ ಒಂದು ಪಾಲಿಕೆಯನ್ನ ರಥೋತ್ಸವದ ಮೂಲಕ, ರಥ ಯಾತ್ರೆ ಮಾಡುವುದರ ಮೂಲಕ ಇವತ್ತು ಜಾತ್ರೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಪಡೆದುಕೊಂಡಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರಥ ಅಂದ್ರೆ ಬಹಳ ಅಲಂಕೃತವಾಗಿ ಭಕ್ತರೆಲ್ಲರೂ ಕೂಡಿ ಅದನ್ನ ಅಲಂಕಾರ ಮಾಡಿ ಸಾಯಂಕಾಲ
ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಏನಪ್ಪಾ ಅಂದ್ರೆ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಜಮಖಂಡಿ ನಗರದಲ್ಲಿದೆ. ಹಾಗಾಗಿ ಇವತ್ತು ನಾನು ಕೂಡ ಈ ಜಾತ್ರೆಯ ಒಂದು ವಿಶೇಷವಾಗಿ ಎಲ್ಲಾ ಭಕ್ತಾದಿಗಳಿಗೆ ನಾವು ಶ್ರೀ ಸಿದ್ದರಾಮಯ್ಯ ಪವಾಡ ಪೂಜಾರಿ ಅಂತೇಳಿ ನಾವು ಈ ದೇವಸ್ಥಾನದ ಅರ್ಚಕರು. ಇವತ್ತಿನ ದಿವಸ ರಾಮೇಶ್ವರ ರಾಮತೀರ್ಥ ಜಾತ್ರಾ ಮಹೋತ್ಸವ ಇರೋದ್ರಿಂದ ಸಾಯಂಕಾಲ ರಾತ್ರಿ 12 ಗಂಟೆಯಿಂದ ಮಹಾರುದ್ರಾಭಿಷೇಕ ಹಾಗೂ ಭಸ್ಮದ ಅಭಿಷೇಕ ಮಾಡಿದ ನಂತರ ಬುತ್ತಿ ಪೂಜೆಯನ್ನು ಮಾಡಲಾಗಿದೆ. ಶ್ರಾವಣ ಮಾಸದ ನಿಮಿತ್ತವಾಗಿ ಪ್ರತಿದಿನ ಒಂದು ತಿಂಗಳ ಪರ್ಯಂತವಾಗಿ ಪ್ರತಿದಿನ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳು ನಡೆಯುತ್ತವೆ, ಹಾಗೆ ಎಲ್ಲಿ ಪೂಜೆಗಳನ್ನು ನಡೆಯುತ್ತಿರುತ್ತದೆ ಇಲ್ಲಿ. ಆಮೇಲೆ ಪ್ರತಿ ದಿವಸ ಪಾರ್ವತಿ, ಪರಮೇಶ್ವರ, ಗಣಪತಿ ಈ ರೀತಿಯಾಗಿ ಬುತ್ತಿ ಪೂಜೆಗಳನ್ನು ನೆರವೇರಿಸ್ತಾ ಇರ್ತೇವೆ. ಆಮೇಲೆ ಈ ಇವತ್ತು ಸಾಯಂಕಾಲ 6 ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇರ್ತದೆ. ಆಮೇಲೆ ಈಗ ಇವತ್ತು ಜಾತ್ರೆಯ ನಿಮಿತ್ತವಾಗಿ ಕಡೆ ಸೋಮವಾರ ಇರೋದ್ರಿಂದ ಇವತ್ತಿನ ಬುತ್ತಿ ಪೂಜೆಯು ಕಾಡಸಿದ್ದೇಶ್ವರ ಮತ್ತು ಪರಮೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಲಾಗಿದೆ. ರೀತಿ ಸಾಯಂಕಾಲ 6 ಗಂಟೆಗೆ ಮಹಾರಥೋತ್ಸವ ಬಹಳ ವಿಜೃಂಭಣೆಯಿಂದ ವಾದ್ಯ ಮೇಳಗಳಿಂದ ನೆರವೇರ್ತಾ ಇದೆ. ಈ ಗುಡಿಯ ಇತಿಹಾಸ ಹೇಳಬೇಕಂತಂದ್ರೆ, ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಕಾದ್ರೆ ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಪಸ್ಸನ್ನು ಮಾಡಿದ ಪ್ರತೀತಿ ಇದೆ. ಅದು ಪೂರ್ವವಾಗಿ ಅಯೋಧ್ಯೆಯಿಂದ ಬಂದಂತ ಪಾದರಕ್ಷೆಗಳು ಹಾಗೂ ಮತ್ತು ಇಲ್ಲಿ ಭಾರತ ನಕ್ಷೆ ಪ್ರಕಾರ ಇಲ್ಲಿ 289 ಕಡೆ ರಾಮನ ಪಾದಕೆಗಳು ಬಂದಿವೆ. ಅದರಲ್ಲಿ ನಮ್ಮ ಜಮಖಂಡಿಯ ರಾಮತೀರ್ಥ ರಾಮೇಶ್ವರ ಒಂದು.